ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಮೊದಲಿಂದ ನೋಡೋರಾದರೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದು ನಾನು ಮಾರ್ನಿಂಗ್ ಏನು ದೋಸೆಗೆಲ್ಲ ರೆಡಿ ಮಾಡಿದ್ದೇನೆ ನೆನ್ನೆ. ಸೊ ಮಾರ್ನಿಂಗ್ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ದೋಸೆಗೆ ಸ್ವಲ್ಪ ತಗೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಿಕ್ತಿರೋದು ದೋಸೆ ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಔಟ್ಸೈಡ್ ಹೋಗಬೇಕು, ಅದಕ್ಕೆ ಮಾರ್ನಿಂಗ್ ಎಲ್ಲರೂ ಒಂದೊಂದು ದೋಸೆ ತಿಂದ್ಬಿಟ್ಟು ಹೋದರೆ ಬಂದಮೇಲೆ ಮತ್ತೆ ಅಡುಗೆ ಮಾಡ್ಕೋಬೋದು ಏನಾದರೂ ಅಂತ ಹೇಳ್ಬಿಟ್ಟು ಒಂದೊಂದು ದೋಸೆ ಸ್ವಲ್ಪ ಪಲ್ಯ ಮಾಡಿದ್ದೆ, ಆಲೂಗಡ್ಡೆ ಪಲ್ಯ. ಸೊ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೋಸೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕೃತಿಕಾಗಿ ಬಂದು ಈ ಥರ ಚಿಕ್ಕ ಚಿಕ್ಕ ದೋಸೆ ಹಾಕ್ತೀನಿ. ಸೊ ನಾನು ತಿನ್ನಿಸೋ ಕೆಲಸ ಇರಲ್ಲ, ಈ ಥರ ಚಿಕ್ಕ ಚಿಕ್ಕದಾದರೆ ಅವಳೇ ಕೈಯಲ್ಲಿ ಇಟ್ಕೊಂಡು ತಿಂದ್ಬಿಡ್ತಾಳೆ. ಸೊ ಅದಕ್ಕೆಲ್ಲ ದೋಸೆ ರೆಡಿ ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋದ್ಬಿಟ್ರೆ ಅವರೇ ತಿಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೆಲ್ಲ ಚಿಕ್ಕ ಚಿಕ್ಕ ದೋಸೆನೂ ಹಾಕ್ಕೊಟ್ಟಿದ್ದೀನಿ ಆಲ್ರೆಡಿ ಕೃತಿಕಾಗೆ. ಅವಳು ಎದ್ದೋಳದು, ಅವ್ರ ಅಪ್ಪ ಬೇಕಿದ್ರೆ ಅವ್ರ ಅಪ್ಪ ಜೊತೆಯಲ್ಲಿರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನಾನು ರೆಡಿಯಾಗಿ ಬಂದು ದೋಸೆ ತಿಂದ್ಬಿಟ್ಟು ಇನ್ನು ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ದೀನಿ. ಮಾರ್ನಿಂಗೇ ಕರೆದಿದ್ದು ಫ್ರೆಂಡು, ಅಂದರೆ ಅವರು ಅಪಾರ್ಟ್ಮೆಂಟಿಂದ ಟೌನ್ ಹೌಸ್ಗೆ ಶಿಫ್ಟ್ ಆಗಿದ್ದಾರೆ ಬಿಂದು ಅವರು. ಸೊ ಹಾಗಾಗಿ ಇನ್ನು ಮಾರ್ನಿಂಗೆ ಹಾಲು ಉಗ್ಸೋದಿರುತ್ತಲ್ವ, ಸೊ ಅದಕ್ಕೆ ಬನ್ನಿ ಅಂತ ಹೇಳಿದರು. ಅದಕ್ಕೆ ಮಾರ್ನಿಂಗೆ ಹೋಗಿದ್ದೀವಿ ನಾವು. ಕರೆಕ್ಟಾಗಿ ನಾವು ಪೂಜೆ ಟೈಮ್ ಕರೆಕ್ಟಾಗಿ ಹೋದ್ವಿ. ಅವರು ಪೇರೆಂಟ್ಸ್ ಹೇಳಿದ್ರಂತೆ ಇಂಥ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಟೈಮ್ ಕರೆಕ್ಟಾಗಿ ನಾವು ಹೋಗಿದ್ದೀವಿ. ನಮ್ಮ ಹಸ್ಬೆಂಡ್ಗೆ ಹೇಳಿದ್ರಂತೆ ಟೈಮು, ಬಟ್ ನನಗೆ ಹೇಳಿರಲಿಲ್ಲ. ನಾವು ಹಸ್ಬೆಂಡ್ ಕರೆಕ್ಟಾಗಿ ಆ ಟೈಮ್ ನಮ್ಗೆ ಕರ್ಕೊಂಡು ಹೋದ್ರು. ನಮಸ್ಕಾರ ನಮಸ್ಕಾರ. ಅನ್ನ ಅನ್ನ ನಮಸ್ಕಾರ. ಸ್ವಾಮಿ ಬಾರೋ ನಮಸ್ಕಾರ ಮಾಡ್ಕೊ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಹಾಲು ಉಗ್ಸೋಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅಷ್ಟೊತ್ತಿಗೆ ಅಶ್ವಿನಿ ಅವರೆಲ್ಲ ಬಂದರು. ಇನ್ನು ಅವರೆಲ್ಲ ಬಂದು ಇನ್ನು ನೆನ್ನೆ ಅವರು ಜಿಶುಗೆ ಕರ್ಕೊಂಡು ಮೆಸ್ಸಸ್ ಆಗ ಹೋಗಿದ್ರು. ಸೊ ಅಲ್ಲಿ MTR ಹೋಟೆಲ್ಗೆ ಹೋಗಿದ್ರಂತೆ, ರೀಸೆಂಟಾಗಿ ಓಪನ್ ಆಗಿದೆ. ಯಾವ ರೀತಿ ಇದೆ ಹೋಟೆಲ್ ಎಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಾನು ಡೈರೆಕ್ಟಾಗಿ ಇಡ್ತೀನಿ. ಅದು MTR ಹೋಟೆಲ್ ಅಂದರೆ ಬೆಂಗಳೂರು ಫೇಮಸ್ ಅಲ್ವಾ, ಬೆಂಗಳೂರು ಊಟನೇ ಸಿಗುತ್ತೆ ಅಲ್ಲೆಲ್ಲನೂ. ಟಿವಿ ಬರುತ್ತೆ, ನ್ಯೂಸ್ ಚಾನಲ್ ಬರುತ್ತೆ, DD ನ್ಯೂಸ್ ಅಲ್ಲಿ ಬರುತ್ತೆ. ಕೇರ್ಫುಲ್ ಕಾಲದ ಅದು ಹೆಸರು ಬೇರೆ, A-B ಮಿಸ್ ಆಗಲ್ಲ ಐತೆ. ಅವ್ರ ಹೆಸರಿನಲ್ಲಿ ಗೊತ್ತಾ, MTR ಪಕ್ಕದಲ್ಲಿ ಕೇರಳ ಕುಸಿನ್ ಇದೆ. ಏನಂತಾರೆ, ನೆಕ್ಸ್ಟ್ ಟೈಮ್ ಅಂದ್ರೆ ನೀನ್ ಅಲ್ಲೋಗಿ ಎಲೆ ಊಟ ತಿನ್ನೋ, ನಾನು ಆ ಕಡೆ ಹೋಗಿ ಎಲೆ ಊಟ ತಿಂತೀನಿ ಅಂತ. ಮಾರುತಿ ಅಂತ ಇಟ್ಕೊಂಡು, ಬಟ್ ಅದು A-B ಅಂತ ಆರಾಮಾಗಿ ಊಟ ಮಾಡ್ಬೋದು. 80 ಜನ ಆಯ್ತು, ನಾವ್ ಇಷ್ಟು ಜನ ಬೆಂಗಳೂರು ಬೆಣ್ಣೆ ಮಸಾಲೆ ದೋಸೆ, ಬೆಂಗಳೂರು ರವೆ ಇಡ್ಲಿ, ಬೆಂಗಳೂರು ಅಕ್ಕಿ ರೊಟ್ಟಿ. ಆಮೇಲೆ ಸರ್ ಹೆಂಗಿತ್ತು ಸರ್ ಊಟ ಅಂತ ಕೇಳಿದ್ರು. ನಾವ್ ಬೆಂಗಳೂರಲ್ಲಿ ನಮ್ಮ ಊಟ ಚೆನ್ನಾಗೇ ಇರುತ್ತೆ ಅಂತ ಅಂದೆ. ಲೈಕ್ ಮಾಡಿ ಸರ್, ಓಕೆ ಲೈಕ್ ಮಾಡೋಣ. ಬಟ್ ಆ ಶರಣ ಅಲ್ಲಿ ಒಂಥರ ಕಸ್ಟಮರ್ ಸರ್ವಿಸ್ ಕನ್ಸಿಸ್ಟೆಂಟ್ ಆಗಿ ಇಟ್ಟಿದ್ದಾರೆ. ವೇಟ್ ಮಾಡ್ಬೇಕು ರಶ್.
ಎಷ್ಟು ಜನ ಶ್ರವಣಭವನ ಇಲ್ಲಿ ಬೆಂಗಳೂರು ಊಟ ಸಿಗೋದು ತುಂಬ ಅಂದರೆ ತುಂಬ ಕಮ್ಮಿ. ರೀಸೆಂಟಾಗಿ ಓಪನ್ ಮಾಡಿದಾರಲ್ಲ MTR ಅಲ್ಲಿ, ಅದರಲ್ಲಿ ಅಕ್ಕಿ ರೊಟ್ಟಿ ಆಮೇಲೆ ಮಲ್ಲಿಗೆ ಇಡ್ಲಿ ಆ ಥರ ಎಲ್ಲ ಇತ್ತಂತೆ. ಅದೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು, ಟೇಸ್ಟು ಸೇಮ್ ಬೆಂಗಳೂರಲ್ಲಿ ತಿಂದ ಥರನೇ ಇತ್ತು. ಅಲ್ಲಿ ಅದೇ ರೆಸ್ಟೋರೆಂಟಲ್ಲಿ ಕನ್ನಡ ಸಾಂಗ್ಸ್ ಎಲ್ಲ ಆಗಿದ್ರಂತೆ. ಅದೊಂದು ಖುಷಿದೆಲ್ಲ ರೆಸ್ಟೋರೆಂಟ್ಗೆ ಹೋದ್ರೂ ಹಿಂದಿ ಸಾಂಗ್ಸೇ ಇರುತ್ತೆ, ಕನ್ನಡ ಸಾಂಗ್ಸ್ ಅನ್ನೋದೇ ಇರಲ್ಲ. ಅಲ್ಲಿ ಕನ್ನಡ ಸಾಂಗ್ಸ್ ಹಾಕಿದ್ರಂತೆ. ಈಗ ಆಫ್ ಮಾಡ್ಬಿಡಿ. ಬಸ್ ಹೋಗ್ತಾ ಇದೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಹಾಲು ಕೊಟ್ಟರು. ಎಲ್ಲರೂ ಕುಡಿದ್ಬಿಟ್ಟು ಮತ್ತೆ ನಾವು ಲಂಚ್ಗೆ ಮನೆಗೆ ವಾಪಸ್ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಬಿಂದು ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ಲು ಆಳೆ ಮನೆಯಿಂದನೇ. ಪುಳಿಯೋಗರೆ, ಸ್ವಲ್ಪ ಇಡ್ಲಿ, ಚಟ್ನಿ, ಮೊಸರನ್ನ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು. ಅವ್ರ ಪೇರೆಂಟ್ಸ್ ಬರ್ತಾಯಿದ್ದಾರೆ. ಸೊ ಇವಾಗಿರೋ ಅಪಾರ್ಟ್ಮೆಂಟಲ್ಲಿ ಜಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಚೇಂಜ್ ಮಾಡಿದ್ದಾರೆ. ಪೇರೆಂಟ್ಸ್ ಬಂದರೆ ಎಕ್ಸ್ಟ್ರಾ ರೂಮ್ ಎಲ್ಲ ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಮನೆನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಟೌನ್ ಹೌಸಿಗೆ ಶಿಫ್ಟ್ ಆಗಿದ್ದಾರೆ. ಮನೆ ಅಂತೂ ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋ ಬಂದು ಆ್ಯಕ್ಚುಲಿ ನಾನು ನನ್ನ ಬರ್ತ್ಡೇಗಿಂತ ಮೊದಲು ಇಡಬೇಕಾಗಿದ್ದು ವಿಡಿಯೋ. ಬಟ್ ಲೇಟ್ ಆಯಿತು ಸ್ವಲ್ಪ ಅಪ್ಲೋಡ್ ಮಾಡೋದೆಲ್ಲನೂ, ಎಡಿಟಿಂಗ್ ಎಲ್ಲ ಸ್ವಲ್ಪ ಲೇಟ್ ಆಯಿತು. ಇನ್ನು 2:30ವರೆಗೂ ಅಲ್ಲೇ ಇದ್ಬಿಟ್ಟು 2:30 ನಾವು ಮನೆಗೆ ಹೋಗ್ತಾಯಿದ್ವಿ. ಇನ್ನು ಮಧ್ಯಾಹ್ನ ಕೃತಿಕಾ ಮಲಗ್ತಲ್ಲಲ್ವ, ಅದಕ್ಕೆ ಆ ಟೈಮ್ಗೆ ಮಲಗೋ ಟೈಮ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾಯಿದ್ವಿ. ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕತ್ಲು ಥರನೇ ಇರುತ್ತೆ. ವಿಂಟರಲ್ಲಿ ಸೇಮ್ ಇದೇ ರೀತಿ ಇರುತ್ತೆ. ಸೂರ್ಯ ಅನ್ನೋದೇ ಕಾಣಿಸಲ್ಲ. ಸೂರ್ಯ ಅನ್ನೋದು ತುಂಬ ಅಪರೂಪಕ್ಕೊಂದ್ಸಲಿ ಕಾಣಿಸುತ್ತೆ ಅಷ್ಟೇ ಇಲ್ಲಿ. ಅದಕ್ಕೆ ಇನ್ನು ನಾನು ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಎಲ್ಲಾದರೂ ಸ್ವಲ್ಪ ಔಟ್ಸೈಡ್ ಹೋಗಿ ಬಂದರೆ ಅಂದರೆ ಏನೋ ಒಂಥರ ಸುಸ್ತು ಥರ ಅನಿಸುತ್ತೆ. ಎಷ್ಟು ಕೆಲಸ ಮಾಡಿದ್ರು ಅನಿಸಲ್ಲ. ಬಟ್ ಸ್ವಲ್ಪ ಔಟ್ಸೈಡ್ ಹೋಗಿ ಬಂದಿದ ತಕ್ಷಣ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಇನ್ನೇಗೋ ಅಲ್ಲೇ ಊಟ ಮಾಡಿ ಬಂದಿದ್ದೀವಲ್ಲ, ಸೊ ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಎಲ್ಲರೂ ಒಂದು ರೌಂಡ್ ನಿದ್ದೆ ಮಾಡ್ತೀವಿ ಅಷ್ಟೇ. ಅದಕ್ಕೋಸ್ಕರ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇಲ್ಲಿಂದ ನಾನು ಒಂದು 2-3 ದಿನದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಅವಾಗ ತೊಗೊಂಡಿರೋ ವಿಡಿಯೋಸು ಆ್ಯಡ್ ಮಾಡ್ತೀನಿ ಅಷ್ಟೇ ಆಗಲಿ. ಕಂಟಿನ್ಯೂಸ್ ವಿಡಿಯೋನ ಹಾಕೋಕ್ಕಾಗಲ್ಲ. ನೆಕ್ಸ್ಟ್ ಡೇ ನನ್ನ ಬರ್ತ್ಡೇ ಇದ್ದಿದ್ದು. ಇನ್ನು ಅದಾದ್ಮಿದ್ದು 2 ಡೇಸ್ಗೆ ಮತ್ತೆ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಕೆನಡಾದಲ್ಲಿ ಇಲ್ಲಿ ಬಂದು 2 ಮಂತ್ಸ್ ಟ್ಯಾಕ್ಸ್ ಫ್ರೀ ಇದೆ. ಅಂದರೆ ಏನಾದರೂ ತೊಗೋಬೋದು, ಲೈಕ್ ಕಿಡ್ಸ್ ಬಟ್ಟೆ ಮೇಲೆ, ಟಾಯ್ಸ್ ಮೇಲೆ, ಆ ಥರದ್ದು ಎಲ್ಲದ್ರ ಮೇಲೆ ಟ್ಯಾಕ್ಸ್ ಫ್ರೀ ಇದೆ. ಅದು ಹಾಗಾಗಿ ಸ್ವಲ್ಪ ಟ್ಯಾಕ್ಸ್ ಇಲ್ಲಿ ಬಂದು 30% ಟ್ಯಾಕ್ಸ್ ಇರುತ್ತೆ ಏನೇ ತೊಗೊಂಡ್ರು. ಹಿಂಗೆ ಗ್ರಾಸರಿ ಮೇಲೆ ಯಾವತ್ತೂ ಟ್ಯಾಕ್ಸ್ ಇರಲ್ಲ, ಬೇರೆದ್ರ ಮೇಲೆ ಎಲ್ಲ 30% ಇರುತ್ತೆ ಅಲ್ವ. ಸೊ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಬಟ್ಟೆ ಏನಾದರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಶಾಪಿಂಗ್ ಹೋಗ್ತಾಯಿದ್ದು. ಬರ್ತ್ಡೇಗಿಂತ ಮುಂಚೆನೇ ಹೋಗೋಣ ಅಂತ ರೆಡಿಯಾಗಿದ್ದು. ಬಟ್ ಇಲ್ಲಿ ಕ್ರಿಸ್ಮಸ್ಗೆ ಅಂತ ಹೇಳ್ಬಿಟ್ಟು 2 ಡೇಸು ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು. ಇವಾಗ ಅದು ಅಲ್ಲದೆ ಬಾಕ್ಸಿಂಗ್ ಡೇ ಅಂತ ಆಫರ್ಸ್ ಬೇರೆ ಇದ್ದಾವೆ ಇಲ್ಲಿ. ಇನ್ನು ಗ್ಯಾಪಲ್ಲಿ ಹೋದರೆ ಎಲ್ಲ ಯಾವುದೇ ಬಟ್ಟೆ ತಗೊಳ್ಳಿ 50% ಆಫ್ ಇತ್ತು. ಅದಕ್ಕೆ ಸ್ವಲ್ಪ ಕೃತಿಕಾಗಿ ಫ್ರಾಕ್ಸ್ ಆ ಥರದ್ದು ಏನಾದ್ರು ಸಮ್ಮರ್ ಆಗೋ ಕ್ಲಾತ್ಸ್ ಇರುತ್ತಲ್ಲ, ಇವಾಗೆ ತಗೋಬಿಡೋಣ, ನೆಕ್ಸ್ಟ್ ಸಮ್ಮರ್ ಬರುತ್ತಲ್ವ ಅಂತ ಹೇಳ್ಬಿಟ್ಟು ಈಗ 50% ಆಫ್ ಸಿಗ್ತಾ ಇದೆ. ಅದು ಟ್ಯಾಕ್ಸ್ ಬೇರೆ ಇಲ್ಲ ಅಲ್ವ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಎಲ್ಲ ನೋಡ್ತಾ ಇದ್ದೀನಿ. ಇನ್ನು ಇಲ್ಲೇ ಗ್ಯಾಪಲ್ಲಿ ನೋಡಿಕೊಂಡು ಇನ್ನು ನಾನು ಬೇರೆ ಶಾಪ್ ಹೋದ್ವಿ. ಇಲ್ಲಿ ಔಟ್ಲೆಟಲ್ಲಿ ನನಗೊಂದು ಬಾಧೆ ಏನಂದರೆ ವಿಂಟರಲ್ಲಿ ಬರೋದಕ್ಕೆ ಇಷ್ಟ ಆಗಲ್ಲ. ಇದು ಓಪನ್ ಮಾಲು, ಕ್ಲೋಸ್ ಇದ್ದರೆ ಚೆನ್ನಾಗಿರುತ್ತೆ, ಈ ಚಳಿಗೆ ಒಳಗಡೆ ಓಡಾಡ್ಕೊಂಡಿರ್ಬೋದು. ಬಟ್ ಓಪನ್ ಮಾಲಲ್ಲ, ಒಂದು ಶಾಪಿಂದ ಒಂದು ಶಾಪ್ಗೆ ಹೋಗೋಕ್ಕೆ ತುಂಬ ಚಳಿ ಇರುತ್ತೆ. ಸೊ ನಾನು ಇಲ್ಲಿಗೆ ಬರೋದೇ ಇಷ್ಟ ಆಗಲ್ಲ. ಸಮ್ಮರಲ್ಲಿ ಮಾತ್ರ ಇಲ್ಲಿಗೆ ಬರೋದು. ಇದೇ ಫಸ್ಟ್ ಟೈಮ್ ವಿಂಟರಲ್ಲಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ವಿಂಟರ್ ಬಂದರೆ ಅಂತ ಈ ಶಾಪಿಗೆ ಬರೋದೇ ಇಲ್ಲ, ಈ ಔಟ್ಲೆಟ್ ಮಾಲ್ಗೆ ನಾನು. ಇನ್ನು ಅಲ್ಲಿಂದ ನಾವು ಪಕ್ಕದಲ್ಲೇ ಚಿಲ್ಡ್ರನ್ ಪ್ಲೇಸು ಶಾಪ್ ಇದೆ. ಸೊ ಅದು ಕ್ಲೋಸ್ ಮಾಡ್ತಾಯಿದ್ರು. ನಮ್ಗೆ ಗೊತ್ತಿರಲಿಲ್ಲ, ಹೋಗೋಣ ಮಕ್ಕಳಿಗೆ ಏನಾದರೂ ಇರುತ್ತೆ ಅಂತ ಒಳಗಡೆ ಹೋದರೆ ಅದು ಶಾಪ್ ಕ್ಲೋಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಎಲ್ಲ ಶಾಪ್ ಎಲ್ಲನೂ 70% ಆಫ್ ಇಟ್ಟಿದ್ರು. ಆಲ್ಮೋಸ್ಟ್ ತುಂಬ ಬಟ್ಟೆ ಎಲ್ಲ ಸೇಲ್ ಆಗೋಗಿದ್ದಾವೆ, ಎಲ್ಲ 70% ಇಟ್ಟಿದ್ದಾರಲ್ವ. ಸೊ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಕೃತಿಗಾಗಿ ನೆಕ್ಸ್ಟ್ ಇಯರ್ ಆಗೋ ಥರ ಬಟ್ಟೆಗಳೆಲ್ಲ ತೊಗೊಂಡೆ. 70% ಆಫ್ ಇದಾವಲ್ಲ ಅಂತ ಹೇಳ್ಬಿಟ್ಟು. ಸಮ್ಮರ್ಗೆ ಚೆನ್ನಾಗಿರುತ್ತೆ, ಕಾಟನ್ಸ್ ಎಲ್ಲ ಇತ್ತು, ಕಾಟನ್ ಬಟ್ಟೆ ಎಲ್ಲನೂ ಅದಕ್ಕೆ ಸಮ್ಮರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಸ್ವಲ್ಪ ಪ್ಯಾಂಟ್ಸು, ಕೃತಿಕಾ ಟೀ ಶರ್ಟ್ಸ್ ಎಲ್ಲ ತಗೊಂಡು ಇನ್ನು ಜಿಶುಗೆ ಶೂ ಬೇಕಿತ್ತು. ಇಲ್ಲಿ ನೋಡಿದ್ವಿ, ಯಾವ ಶಾಪಲ್ಲಿ ಸಿಗಲಿಲ್ಲ ನಮಗೆ.
ಇನ್ನು ಹಾಗೆ ಬರ್ತಾ ಇಲ್ಲಿ ಮಾಲಲ್ಲೇ ಇದು ಕ್ರಿಸ್ಮಸ್ಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು ನೋಡಿ, ಎಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಸ್ವಲ್ಪ ಮಕ್ಕಳಿಗೆ ಅಲ್ಲೊಂದು 2-3 ಫೋಟೋಸ್ ತಗೊಂಡ್ವಿ. ಮಕ್ಳಿಗೆ ತುಂಬ ಕಷ್ಟ ಅಲ್ವಾ ಫೋಟೋಸ್ ತಗೊಳೋದು. ಈ ಕೃತಿಕಾ ಅಂತೂ ಒಂದು ಹತ್ರ ನಿಲ್ಲಲ್ಲ, ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾಳೆ, ಒಂದು ಫೋಟೋಗೂ ಬರಲ್ಲ ಸರಿಯಾಗಿ. ಇನ್ನು ನೈಟ್ 8 o'clockವರೆಗೂ ಇದ್ಬಿಟ್ಟು ಇನ್ನು ಮನೆಗೆ ವಾಪಸ್ ಹೋದ್ವಿ. ಸೊ ಅಪರೂಪಕ್ಕೆ ಮಕ್ಕಳಿಗೆ ಆಚೆ ಬಿಟ್ಟರೆ ನೋಡಿ ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಬಂದಮೇಲೆ ಇನ್ನು ಇವೆಲ್ಲ ನಾನು ಫಸ್ಟ್ ಬಂದಿದ ತಕ್ಷಣ ಬಟ್ಟೆ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಹೊಸ ಬಟ್ಟೆ ಫಸ್ಟು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡೋದು, ಹೊಸ ಬಟ್ಟೆ ಹಾಗೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಜಿಶುಗೆಲ್ಲನೂ ಕಟ್ ಮಾಡಿಬಿಡು, ಬಿಲ್ಸ್ ಎಲ್ಲ ಕಟ್ ಮಾಡು, ವಾಷಿಂಗ್ ಮಿಷಿನ್ಗೆ ಹಾಕೋಣ, ಇನ್ನು ನಾಳೆದ್ದು ಇರುತ್ತೆ ಶಾಪಿಂಗ್ ಹೋಗೋದು ಅಂತ ಹೇಳ್ಬಿಟ್ಟು ನಾನೆಲ್ಲ ಅಲ್ಲಿ ಬಿಲ್ ಕಟ್ ಮಾಡಿಸ್ತಾ ಇದ್ದೀನಿ. ಇದು ಬಂದು ನೆಕ್ಸ್ಟ್ ಡೇ ಒಂದು 2-3 days ಕಂಟಿನ್ಯೂಸ್ ಆಗಿ ಶಾಪಿಂಗ್ ಹೋಗಿದ್ದೀವಿ. ಎಲ್ಲಂದರೆ ಸ್ವಲ್ಪ ಆ ಶಾಪ್ ಈ ಶಾಪ್ ಅಂತ ಓಡಾಡ್ತಾನೆ ಇದ್ದೀವಿ. ಇನ್ನು ಇದು ಬಂದು ನನ್ನ ಫ್ರೆಂಡ್ ಹೇಳಿದ್ರು ಜೋ ಫ್ರೆಶ್ ಅಂತ ಹೇಳ್ಬಿಟ್ಟು, ಸೊ ಚೆನ್ನಾಗಿರುತ್ತೆ ಅದರಲ್ಲಿ ಕ್ಲಾತ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಲಿಗೆ ಹೋದ್ವಿ. ಅಲ್ಲಿ ರೀಸನಬಲ್ ಪ್ರೈಸ್ಗೆ ಚೆನ್ನಾಗಿರೋ ಕ್ಲಾತ್ ಸಿಕ್ತು. ಮಕ್ಕಳಿಗೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲನೂ. ಇನ್ನು ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ನೋಡ್ತಾ ಇದ್ರೆ ನೋಡಿ, ಹಲಸಿನಣ್ಣು ಎಲ್ಲ ಇತ್ತು, ನಮ್ಮ ಇಂಡಿಯನ್ ವೆಜಿಟೇಬಲ್ಸ್ ಎಲ್ಲ ಇತ್ತು. ಅದು ಅಲ್ಲದೆ ಫಸ್ಟ್ ಟೈಮ್ ನಾನು ಇಲ್ಲಿ ಏಲಕ್ಕಿ ಬಾಳೆಹಣ್ಣು ನೋಡಿದ್ದು ಈ ಶಾಪಲ್ಲಿ ತಗೊಂಡೆ, ಬಟ್ ನಾನು ಅದು ವಿಡಿಯೋ ತಗೊಂಡೆ, ಬಟ್ ಅದು ಎಲ್ಲೋ ಮಿಸ್ ಆಗಿದೆ ವಿಡಿಯೋ, ನಂಗೆ ಸಿಗ್ತಾ ಇಲ್ಲ ನೋಡಿ. ಜಿಶು ಪಕ್ಕ ಇದೆ ಏಲಕ್ಕಿ ಬಾಳೆಹಣ್ಣು ಅಲ್ಲಿಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಶಾಕ್ ಆಯಿತು, ಇಲ್ಲಿ ಏಲಕ್ಕಿ ಬಾಳೆಹಣ್ಣು ಸಿಗ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲೂ ನೋಡಿಲ್ಲ ನಾನು ಏಲಕ್ಕಿ ಬಾಳೆಹಣ್ಣು. ಇನ್ನು ಅಲ್ಲಿ ಅಷ್ಟೇ ಒಂದು 5-6 ಜೊತೆ ಬಟ್ಟೆ ತಗೊಂಡೆ ಅಷ್ಟೇ, ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಇನ್ನು ಜಿಶುಗೆ ಈ ಟೀ ಶರ್ಟ್ ಒಂದು ತಗೊಂಡೆ, ನಂಗೆ ತುಂಬ ಇಷ್ಟ ಆಯಿತು ಈ ಟೀ ಶರ್ಟು. ಸೊ ನನಗೆ ಮೊದಲೇ ಬ್ಲ್ಯಾಕ್ ಕಲರ್ ಅಂದರೆ ಸ್ವಲ್ಪ ಇಷ್ಟ, ನನ್ನ ಹಸ್ಬೆಂಡ್ ಒಪ್ಪಲ್ಲ ಬ್ಲ್ಯಾಕ್ ಕಲರು. ಸೊ ಅದಕ್ಕೆ ನಾನು ಇದು ಜಿಶುಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಇನ್ನು ನಾವ್ಯಾವತ್ತೂ ಫ್ರೋಝನ್ ಪಿಜ್ಜಾ ಟ್ರೈ ಮಾಡಿಲ್ಲ. ನಾನು ಬೇಡ ಅಂದರೂ ಜಿಶು ಕೇಳಿಲ್ಲ ಬೇಕು ನನಗೆ ಪಿಜ್ಜಾ ಬೇಕು ಅಂತ ಹೇಳ್ಬಿಟ್ಟು. ಸೊ ಓಕೆ, ನಾವು ಯಾವತ್ತೂ ಟ್ರೈ ಮಾಡಿಲ್ಲಲ್ಲ, ಒಂದ್ಸಲ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೋ ಅಂತೇಳಿ ಇನ್ನು ತಗೊಂಡು ಬಂದ್ವಿ. ಬಟ್ ಅವರು ಈ ಮಕ್ಕಳು ಯಾವ ರೀತಿ ಅಂದರೆ ಎಷ್ಟೋ ತಿಂತಾರೆ ಅನ್ನೋ ಥರ ಆಡ್ತಾರೆ, ಬಟ್ ಏನೂ ತಿನ್ನಲ್ಲ ನೋಡಿ. ಇಬ್ಬರು ಅದೇ ರೀತಿ ಆಡ್ತಾ ಇರೋದು, ಇವಾಗ ತಿಂತಾರೇನೋ ಹೀಟ್ ಮಾಡಿಕೊಟ್ಬಿಟ್ರೆ ಅನ್ನೋ ಥರ ಆಡ್ರು, ಬಟ್ ಒಬ್ಬರು ತಿಂದಿಲ್ಲ. ನಾನು 2 days ನಾನೇ ಹೀಟ್ ಮಾಡ್ಕೊಂಡು ತಿಂದಿದ್ದೀನಿ. ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೀವಿ, ಬಿಸಾಕೋದು ಯಾಕೆ ಅಂತ ಹೇಳ್ಬಿಟ್ಟು ಯಾರು ತಿನ್ನಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಔಟ್ಸೈಡ್ ಫುಡ್ ತಿನ್ನೋದಿಲ್ಲ, ಅವರು ಬರೀ ಮನೇಲಿ ಫುಡ್ಡೇ ಇಷ್ಟಪಟ್ಟು ತಿನ್ನೋದು, ಔಟ್ಸೈಡ್ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಅವರು. ಇನ್ನು ಹಾಗೆ ಜಿಶುಗೆ ಸಾಕರ್ಗೆ ಹಾಕಿದ್ದೀವಿ. ಇನ್ನು ಶಾಕರ್ಗೆ ಇಂಡೋರ್ ಶಾಕರ್ಗೆ ಸಪ್ರೇಟ್ ಶೂ ಇರುತ್ತೆ, ಸೊ ಅವು ಬೇಕಿತ್ತು. ಇನ್ನು ಅವು ಒಂದು ದಿನ ಹೋಗಿ ಅದು ಬೇರೆ ದಿನ ತಗೊಂಡು ಬಂದರು. ಅವರು ಅವರಪ್ಪ ಇಬ್ಬರು ಹೋಗ್ಬಿಟ್ಟು ಎಲ್ಲೂ ನೋಡಿದ್ರೆ ಸಿಗ್ತಾನೆ ಇಲ್ಲ ಶೂಸು ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಅವನಿಗೆ ಇಲ್ಲಿ ಹೋಮ್ ಡಿಪೋದಲ್ಲಿ ಮಂತ್ಲಿ ಒನ್ಸ್ ಕಿಡ್ಸ್ ಆ್ಯಕ್ಟಿವಿಟಿ ಇರುತ್ತೆ. ಅಂದರೆ ಕಿಡ್ಸ್ ಹೋಗಿ ಈ ಥರ ಏನಾದರೂ ವುಡನ್ ಸ್ಟಿಕ್ಸ್ ಕೊಡ್ತಾರೆ, ಏನಾದರೂ ಮಾಡ್ಬೇಕು ನಾವು, ಆ ಥರ ಇತ್ತು. ಸೊ ಇವತ್ತು ಕ್ರಿಸ್ಮಸ್ಗೆ ಅಂತೇಳಿ ಸ್ಪೆಷಲಾಗಿ ವೀಕೆಂಡಲ್ಲಿ ಇಟ್ಟಿದ್ರು. ಸೊ ಅದಕ್ಕೆ ರಿಜಿಸ್ಟರ್ ಮಾಡಿದ್ವಿ. ಇನ್ನು ಅಲ್ಲಿಗೆ ಹೋಗಿ 1-2 ಮಾಡಿದ್ರು. ಇನ್ನು ಬೇರೆ ವುಡ್ ಸ್ಟಿಕ್ಸು ಆಮೇಲೆ ಪೇಂಟ್ ಕಲರ್ಸು ಎಲ್ಲನೂ ಮನೆಗೆ ಕೊಟ್ಟು ಕಳಿಸಿದ್ದಾರೆ, ಮನೆಯಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನು ಜಿಶು ತೋರಿಸ್ತಾ ಇದ್ದಾನೆ ಇಲ್ಲಿ. ಇಲ್ಲಿ ಬಂದು ಜಿಶು ನೇಲ್ ಕಟ್ಸ್ ಮಾಡ್ತಾಯಿದ್ರೆ, ಸೊ ತಂಗಿ ನೋಡ್ತಾ ಇರ್ಬೋದು, ಅವಳು ಕಟ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಜಿಶು ನಾನು ಹೇಳ್ದೆ ಬೇಡ, ಅವಳಿಗೆ ನಾನು ಕಟ್ ಮಾಡ್ತೀನಿ, ಯಾಕಂದರೆ ಅವ್ನು ಕಟ್ ಮಾಡೋಕ್ಕೆ ಹೋದರೆ ಇನ್ನು ಬೆರಳಿಗೆ ಏನಾದರೂ ಟಚ್ ಆದರೆ ಬ್ಲಡ್ ಅದೆಲ್ಲ ಬರುತ್ತಲ್ವ. ಸೊ ಅದಕ್ಕೆ ನೀನೇನು ಕಟ್ ಮಾಡಬೇಡ, ನಾನು ಕಟ್ ಮಾಡ್ತೀನಿ, ಸುಮ್ಮನೆ ಅಡುಗೆ ಮಾಡ್ತಾಯಿದ್ದೆ ನಾನು ಆ ಟೈಮಲ್ಲಿ, ಅದಕ್ಕೋಸ್ಕರ ನೀನೇನು ಕಟ್ ಮಾಡಬೇಡ, ನಾನು ಬಂದು ಅವಳು ಕಟ್ ಮಾಡ್ತೀನಿ ಅಂತೇಳಿ ನಾನು ಅಡುಗೆ ಮಾಡೋಕ್ಕೆ ಆ ಕಡೆ ಹೋಗಿದ್ರೆ, ಸೊ ಇಬ್ಬರು ಜಗಳ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ನೋಡಿ. ಅವಳು ಕಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಕೆಳಗಡೆ ತಳ್ಳಿಬಿಟ್ಟು ಅವ್ನಿಗೆ ಹೊಡೆದ್ಬಿಟ್ಟು ಕೆಳಗಡೆ ತಳ್ಳಿಬಿಟ್ಟು ಅಳಿಸ್ತಾ ಇದ್ದಾಳೆ. సారీ చెప్పు అన్నకి హగ్గు చేసుకో సారీ 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 అన్న ಸಾರಿ ಅಣ್ಣ. ನೋಡಿದ್ರಲ್ಲಿ ಇಷ್ಟಿದ್ದಾಳೆ. ಅವ್ರ ಅಣ್ಣನಿಗೆ ಏನು ಅಳಿಸ್ತಾಳೋ, ಅವಳಿಗೆ ಏನಾದರೂ ಬೇಕು ಅಂದರೆ ಕೊಟ್ಟಿಲ್ಲ ಅಂದರೆ ಫುಲ್ಲು ಜುಟ್ಟಿಟ್ಕೊಂಡು ಕೆಳಗಡೆ ಎಳೆದುಬಿಟ್ಟು ಅವನಿಗೆ ಹೊಡಿತಾ ಇರ್ತಾಳೆ. ಇನ್ನು ಅದಕ್ಕೆ ನಾನು ಸರಿ ಅಂತೇಳಿ ಸ್ಟವ್ ಹತ್ರನೇ ಕರ್ಕೊಂಡ್ಬಂದು ಇಲ್ಲ ಆಟ ಆಡೋಕೆ ಬಿಟ್ಟೆ. ಇಲ್ಲಿ ನೋಡಿದ್ರೆ ಪಾತ್ರೆಗಳೆಲ್ಲ ತಗೊಂಡು ಕೆಳಗಡೆ ಹಾಕ್ತಾ ಇದ್ದಾಳೆ. ಎಲ್ಲಿ ಬಿಟ್ಟರೆ ಅಲ್ಲೊಂದು ಏನೋ ಒಂದು ತೀಟೆ ಮಾಡ್ತಾ ಇರ್ತಾಳೆ. ಇಲ್ಲಿ ತಟ್ಟೆ ಇಲ್ಲ, ಅವಳು ಫೇಸ್ ಕಾಣಿಸ್ತಾ ಇರೋದಕ್ಕೆ. ಸೊ ನೋಡಿ ನಗ್ತಾ ಇದ್ದಾಳೆ ಇಲ್ಲಿ. ಬಟ್ ಡೈರೆಕ್ಟಾಗಿ ಇಡೋಣ ಅಂದ್ಕೊಂಡ್ರೆ ತುಂಬ ಕ್ಯೂಟಾಗಿತ್ತು. ಬಟ್ ಸಾಂಗ್ಸ್ ಹಾಕಿದ್ದೆ ನಾನು ನೋಡ್ಕೊಂಡಿಲ್ಲ, ಸಾಂಗ್ಸ್ ಆನ್ ಇತ್ತು. ಸರಿ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ
ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟೆ ನಾನು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲಲ್ಲಿ, ಎಷ್ಟು ಚೆನ್ನಾಗಿ ನಗ್ತಾ ಇದ್ಲು. ನಮ್ಮ ಮನೆ ಯಾಕೆ ಕ್ಲೀನಾಗಿರಲ್ಲ ಅಂತ ನೋಡಿ, ಇಲ್ಲೇ ನೀವೇ ನೋಡ್ಬೋದು ಯಾಕೆ ಕ್ಲೀನಾಗಿರಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದ್ರು, ನಿಮ್ಮ ಮನೆ ಯಾವಾಗಲೂ ಇದೇ ರೀತಿ ಇರುತ್ತಾ ಅಂತ ಹೇಳ್ಬಿಟ್ಟು. ಮಕ್ಕಳಿರೋ ಮನೇಲಿ ಹಾಗೇ ಇರುತ್ತೆ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅವ್ರು ಚೆಲ್ತಾನೆ ಇರ್ತಾರೆ. ಇವಾಗ ಬೇರೆ ಜಿಶುಗೆ ಹಾಲಿಡೇಸ್ ಬೇರೆ ಇತ್ತಲ್ವ, ಸೊ ಹಾಗಾಗಿ ನೋಡ್ಬೋದು ನೀವು ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮೇ ಬಿ ಅವ್ರು ಕಮೆಂಟ್ ಮಾಡಿರೋರಿಗೆ ಮಕ್ಕಳಿಲ್ಲ, ಇಲ್ಲ ಅಂದರೆ ಅವ್ರಿಗಿನ್ನೂ ಮಕ್ಕಳಾಗಿಲ್ಲ ಅನಿಸುತ್ತೆ. ಸೊ ಮಕ್ಕಳ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಅವ್ರಿಗೆ. ಮಕ್ಕಳಿದ್ರೆ ಎಷ್ಟು ಗಲಾಟೆ ಮಾಡ್ತಾರೆ, ಎಷ್ಟು ಗಲೀಜು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೂ ನಾನು ಡೈಲಿ 2 ಟೈಮ್ಸ್ ಕ್ಲೀನ್ ಮಾಡ್ತಾನೆ ಇರ್ತೀನಿ ಮನೇನ. ಪಾಪು ಮಲಗಿದಾಗ ಒಂದ್ಸಲಿ, ಮತ್ತೆ ನೈಟ್ ಒಂದ್ಸಲಿ ಕ್ಲೀನ್ ಮಾಡಿಬಿಟ್ಟೆ ನಾವು ಮಲಗೋದು. ಆದರೂ ಮಾರ್ನಿಂಗ್ ಎದ್ದಿದ ತಕ್ಷಣ ಇದೇ ರೀತಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ಹೀಗೆ ಇರುತ್ತೆ. ನೋಡಿರಿ, ಯಾವುದೋ ಒಂದು ಪೇಪರ್ ಸಿಕ್ಕಿದ್ರೆ ಪೇಪರ್ಸ್ ಎಲ್ಲ ಫುಲ್ ಪೀಸ್ ಮಾಡಿಬಿಟ್ಟು ಈ ರೀತಿ ಆಟ ಆಡ್ತಾ ಇದ್ದಾರೆ. ನಾನೇನೇ ಇವ್ರು ಎದ್ದವಳಿದ್ದಾಗ ಏನಾದರೂ ಕ್ಲೀನ್ ಮಾಡೋಕ್ಕೋದ್ರೆ ಅದು ಮತ್ತೆ ತಗೊಂಡು ಬಂದು ಅಲ್ಲೇ ಬಿಸಾಕ್ತಾರೆ. ಸೊ ಅದಕ್ಕೋಸ್ಕರ ಇವ್ರು ಎದ್ದವಳಿದ್ದಾಗ ನಾನು ಕ್ಲೀನ್ ಮಾಡೋಕ್ಕೋಗಲ್ಲ, ಇವ್ರು ಮಲಗಿದ ಮೇಲೇ ನಾನು ಕ್ಲೀನ್ ಮಾಡೋದು. ಅದಕ್ಕೋಸ್ಕರ ನಮ್ಮ ಮನೆ ಹೀಗೆ ಇರುತ್ತೆ. ಮೇ ಬಿ ನಿಮ್ಮ ಮನೆಯಲ್ಲಿ ಮಕ್ಕಳು ಬಂದಮೇಲೆ ಕ್ಲೀನಾಗಿರುತ್ತೋ ಇರಲ್ವೋ ನಿಮಗೂ ಗೊತ್ತಾಗುತ್ತೆ. ಸೊ ಅಷ್ಟವರೆಗೂ ನಾನೇನು ಹೇಳೋಕ್ಕಾಗಲ್ಲ. ಇನ್ನು ಹಸ್ಬೆಂಡ್ ಔಟ್ಸೈಡ್ ಹೋಗಿದ್ರು, ಸ್ವಲ್ಪ ಚಿಕನ್ನು ಸ್ವಲ್ಪ ಫಿಶ್ಶು ಎಲ್ಲ ತಂದಿದ್ರು. ಇನ್ನು ಅದನ್ನೆಲ್ಲ ನಾನು ಡೇಟ್ ಚೆಕ್ ಮಾಡಿಬಿಟ್ಟು ಎತ್ತಿಕ್ತಾ ಇದ್ದೇನೆ. ಅಂದರೆ ಸ್ವಲ್ಪ ದಿನವೇ ಇರುತ್ತಲ್ಲ, ಯಾವಾಗ ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ನೋಡಿಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇಲ್ಲಿ ಚಿಕ್ಕ ಫಿಶ್ ತಂದಿದ್ದಾರೆ. ನಾನು ಯಾವತ್ತೂ ತಿಂದು ಇಲ್ಲ ಈ ಚಿಕ್ಕ ಫಿಶ್ಶು, ಯಾವತ್ತೂ ಮಾಡಿಲ್ಲ. ಯಾವ ರೀತಿ ಮಾಡೋದು ಅಂತಲೂ ಗೊತ್ತಿಲ್ಲ. ಬಟ್ ಹಸ್ಬೆಂಡ್ ಟ್ರೈ ಮಾಡೋಣ ಒಂದ್ಸಲ ಯಾವ ರೀತಿ ಇರುತ್ತೋ ಅಂತ ತೊಗೊಂಡು ಬಂದ್ರಂತೆ. ಬಟ್ ಯಾವ ರೀತಿ ಮಾಡಬೇಕು ನನಗಂತೂ ಗೊತ್ತಿಲ್ಲ ಅದು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.